ಕರ್ನಾಟಕದಲ್ಲಿ ಆ, ಕನ್ನಡದಲ್ಲಿ ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿ ಭಾಷೆ ಮಾತಾಡ್ತಾರೆ. ಹುಬ್ಳಿಲಿ ಒಂದ್ ಮಾತಾಡ್ತಾರೆ, ಮಂಗಳೂರು ಒಂದೊಂದು ರೀತಿ ಮಾತಾಡ್ತಾರೆ. ಅಂದ್ರೆ ಕನ್ನಡನೇ ಅದೊಂದು ಶೈಲಿ ಅಷ್ಟೇ ಚೇಂಜ್ ಆಗಿರುತ್ತೆ. ಅದಕ್ಕೆ ಏನಾದ್ರೂ ಹಿಸ್ಟ್ರಿ ಇದೆಯಾ, ಅದರಿಂದ ಅದು ಆಯ್ತಂತ ಏನಾದ್ರು? ಹೌದೌದು. ಅದು ಯಾಕೆ ಅಂದರೆ, ಈಗ ಒಂದು ನುಡಿಯಲ್ಲಿ ಒಳನುಡಿಗಳು ಅಂತ ಹೇಳ್ಬೋದು, ಉಪಭಾಷೆಗಳು ಅಂತ ಹೇಳ್ತೀವಿ. ಉಪಭಾಷೆಗಳು ಯಾಕೆ ಬೇರೆ ಬೇರೆ ಹೊಂದುತ್ತೆ ಅನ್ನೋದಕ್ಕೆ ಬೇರೆ ಬೇರೆ ಕಾರಣ ಇರುತ್ತೆ. ಒಂದು ಭೌಗೋಳಿಕ ಹಿನ್ನೆಲೆ ಇರ್ಬೋದು. ಏನು ಭೌಗೋಳಿಕ ಹಿನ್ನೆಲೆ ಅಂದರೆ, ಈಗ ನೀವು ಹೇಳೋ ರೀತಿಯೇ ತುಂಗಭದ್ರೆಯಿಂದ ಮೇಲಕ್ಕೆ ಒಂಥರ ಮಾತಾಡ್ತಾರೆ, ತುಂಗಭದ್ರೆಯಿಂದ ಕೆಳದಕ್ಕೆ ಒಂಥರ ಮಾತಾಡ್ತಾರೆ ಅಂತ ಒಂದು ಅಬ್ಸರ್ವೇಷನ್ ಇದೆ, ಒಂದು ಗಮನ. ಅದು ಸುಮಾರು ಜನ ಅದರ ಬಗ್ಗೆ ಆ ಥರ ಹೇಳ್ತಾರೆ. ಅದು ಯಾಕಾಗಿದೆ, ಅಲ್ಲಿ ಭೌಗೋಳಿಕ ಸಪರೇಷನ್ ಇದೆ, ಅದು ಒಡೆಯುತ್ತೆ. ತುಂಗಭದ್ರೆ ಹೊಳೆನೇ ನುಡಿಯನ್ನು ಬೇರೆ ಬೇರೆ ಎರಡು ನುಡಿಗಳನ್ನಾಗಿ ಒಡೆಯುತ್ತೆ, ಎರಡು ಒಳನುಡಿಗಳನ್ನಾಗಿ. ಇನ್ನು ತುಂಬ ಪ್ರಿಸೈಸ್ ಆಗಿ ಹೇಳಬೇಕು ಅಂದರೆ ಎರಡು ಒಳನುಡಿಗಳನ್ನಾಗಿ ಒಡೆಯುತ್ತೆ. ಉದಾಹರಣೆಗೆ ಹೇಳಬೇಕು ಅಂದರೆ, ಈಗ ಹುಬ್ಳಿ ಕಡೆ ಮನೇನ ಮನಿ ಅಂತ ಹೇಳ್ತಾರೆ. ಅಲ್ಲಿ ಯಾಕೆ ಆ ಥರ ಹೇಳ್ತಾರೆ ಅಂದರೆ, ಮನೆ ಅನ್ನುವುದು ಯಕಾರ ಇಕಾರಕ್ಕೆ ಒಂದು ಸೌಂಡ್ ಚೇಂಜ್ ಆಗಿದೆ, ಅದನ್ನು ಸೌಂಡ್ ಚೇಂಜ್ ಅಂತ ಹೇಳ್ತೀವಿ. ಅದೇ ನೀವು ಈಗ ಮೈಸೂರು ಅಥವಾ ಬೆಂಗಳೂರು ನಗರಗಳಲ್ಲಿ ಮನೆ ಅಂತ ಹೇಳಿ ಹೇಳ್ತಾರೆ. ಅದೇ ಚಾಮರಾಜನಗರಕ್ಕೆ ಹೋದರೆ ಮನ ಅಂತ ಹೇಳ್ತಾರೆ. ಇದೆಷ್ಟೊಂದು ಜನಕ್ಕೆ ಗೊತ್ತಿಲ್ಲ. ಚಾಮರಾಜನಗರದಲ್ಲಿ ಅದನ್ನು ಮನೇನ ಮನ ಅಂತಾರೆ. ಯಾಕೆ ಅಂದರೆ ಯಕಾರ ಅಕಾರ ಆಗಿದೆ, ಹುಬ್ಳಿಲಿ ಯಕಾರ ಇಕಾರ ಆಗಿದೆ. ಯಾಕೆ ಅಂದರೆ ಅಗೈನ್ ಚಾಮರಾಜನಗರಕ್ಕೂ ಮತ್ತು ಮೈಸೂರಿಗೂ ಹಲವು ಕಬಿನಿ ಹೊಳೆ ಹರಿಯುತ್ತೆ. ಆಗಿನ ಕಾಲದಲ್ಲಿ ಅಂದರೆ ನಾ ತುಂಬ ಹಿಂದೆ, ಈಗ ಸೇತುವೆ ಕಟ್ಟಿದ್ದೆ, ಈಗ ಆ ಕಬಿನಿ ಹೊಳೆಗೆ ಸೇತುವೆ ಕಟ್ಟಿದ್ದು ಇತ್ತೀಚೆಗೆ. ಸೊ ತುಂಬ ಹಿಂದೆ ಆ ಹೊಳೆನೇ ಆ ಥರ ಒಂದು ಎರಡು ಒಳನುಡಿಗಳನ್ನಾಗಿ ಬೇರ್ಪಡನೆ ಮಾಡಿರ್ಬೋದು. ಅದೇ ರೀತಿ ತುಂಗಭದ್ರ, ಅದೇ ರೀತಿ ಈಗ ಪಕಾರ ಹಕಾರ ಆಗಿದೆ. ಎಲ್ಲ ಕನ್ನಡ ಒಳನುಡಿಗಳಲ್ಲೂ ಒಳನುಡಿಗಳಲ್ಲೂ ಹಕಾರ ಆಗಿದೆ. ಆಮೇಲೆ ಹಕಾರ ಡ್ರಾಪು ಆಗುತ್ತೆ, ಬಟ್ ಆದರೆ ತುಳುವಲ್ಲಾಗಿಲ್ಲ. ಯಾಕೆ ಅಂದರೆ ಅಲ್ಲಿ ಪಶ್ಚಿಮ ಘಟ್ಟಗಳು ಆ ಒಂದು ಪಕಾರ ಹಕಾರ ಆಗೋದನ್ನ ತುಳುಗೆ ತಲುಪೋದಕ್ಕಾಗಿಲ್ಲ. ಈ ಭೌಗೋಳಿಕ ಹಿನ್ನೆಲೆಯಿಂದ ನಿಮಗೆ ಬೇರೆ ಬೇರೆ ಒಳನುಡಿಗಳು ಆಗುತ್ತೆ, ಅಥವಾ ಬೇರೆ ನುಡಿನೂ ಆಗ್ಬೋದು. ಈಗ ತುಳು ಬೇರೆಯಾದ ನುಡಿ ಆಗಿದೆ, ಪೊಲಿಟಿಕಲ್ ಕಾರಣನೂ ಇರ್ಬೋದು. ಈಗ ಉತ್ತರ ಕರ್ನಾಟಕ ಕೆಲವು ವರ್ಷಗಳ ಕಾಲ ಬಾಂಬೆ ಪ್ರೆಸಿಡೆನ್ಸಿಲಿ ಇತ್ತು. ಈ ಕಡೆ ನೀವು ನೋಡಿದ್ರೆ ಕಲ್ಯಾಣ ಕರ್ನಾಟಕ ಅಂತ ಏನ್ ಹೇಳ್ತಾರೆ, ಹೈದರಾಬಾದ್ ನಿಜಾಮರ ಆಳ್ವಿಕೆಯಲ್ಲಿತ್ತು. ಈ ಆಳ್ವಿಕೆ ಬೇರೆ ಬೇರೆ ಆದಾಗ ಆ ಜನರ ನಡುವೆ ಕೊಡುಗೆಗಳು ಕಡಿಮೆ ಆಗುತ್ತೆ, ಇವ್ರಿಗೂ ಅವ್ರಿಗೂ ಸಂಬಂಧ ಸ್ವಲ್ಪ ಕಡಿಮೆ ಆಗುತ್ತೆ. ಅಥವಾ ಚಾಲುಕ್ಯರ ಕಾಲದಲ್ಲಿ ಅಥವಾ ರಾಷ್ಟ್ರಕೂಟರ ಕಾಲದಲ್ಲಿ ಹೋದಾಗ ಗಂಗರಿಗೂ ಮತ್ತು ರಾಷ್ಟ್ರಕೂಟರಿಗೂ ಒಂದು ಸ್ನೇಹ ಸಂಬಂಧ ಇತ್ತು. ಆಕ್ಚುಲಿ ನಿಮ್ಗೆ ಇವನ್ ಸ್ನೇಹ ಸಂಬಂಧ ಅಲ್ಲ, ಮದುವೆ ಸಂಬಂಧಗಳೇ ಇತ್ತು. ಗಂಗರ ಬೂತುಗನು ಆಕ್ಚುಲಿ ರಾಷ್ಟ್ರಕೂಟರ ಕನ್ನರನ ಅಕ್ಕನ ತಂಗಿನೋ ಅನ್ಸುತ್ತೆ, ಅವಳನ್ನ ಮದುವೆ ಆಗ್ತಾನೆ. ಅಂದ್ರೆ ಈ ತರದ ಮದುವೆ ಸಂಬಂಧಗಳು ಕೂಡ ಇತ್ತು. ರಾಷ್ಟ್ರಕೂಟರು ಅಂದ್ರೆ ನಾವು ಹೇಳ್ತಾ ಇರೋದು ಗುಲ್ಬರ್ಗ, ಅಂದ್ರೆ ಗಂಗರು ಅಂದ್ರೆ ನಾವು ಹೇಳ್ತಾ ಇರೋದು ತಲಕಾಡ್ಗೂ ಮತ್ತು ಗುಲ್ಬರ್ಗಕ್ಕೂ ಮದುವೆ ಸಂಬಂಧಗಳಿತ್ತು ಅಂತ ನೋಡಿ ನಮ್ಗೆ ಅದರಲ್ಲೇ ಗೊತ್ತಾಗುತ್ತೆ. ಅಂದ್ರೆ ಅಫ್ಕೋರ್ಸ್ ಎಲ್ಲ ಸಾಮಾನ್ಯ ಜನರ ಮದುವೆ ಸಂಬಂಧ ಅಲ್ಲ, ಈ ಒಂದು ರಾಜರ ಕಾಲದಲ್ಲಿ ಸಂಬಂಧಗಳಿತ್ತು. ಬಟ್ ಆದ್ರೆ ಆಮೇಲೆ ನಿಮ್ಗೆ ಇಲ್ಲಿ ಬೂತುಗನಿಗೆ ಅವನು ಕನ್ನಡ ಅಥವಾ ರಾಷ್ಟ್ರಕೂಟರ ದೊರೆ, ಈಗ ನಾವು ಏನದು ಬೆಳವಲ ಅಂತ ಹೇಳ್ತೀವಲ್ಲ, ಬೆಳವಲ ಅಂದ್ರೆ ನಿಮ್ಮ ಹುಬ್ಬಳ್ಳಿ ಮತ್ತು ಹಾವೇರಿ ಭಾಗ, ಅದನ್ನ ಅವನು ಕೊಡುಗೆ ಹಾಕಿ ಕೊಡ್ತಾನೆ. ಸೊ ಅವಾಗ ಅಷ್ಟು ನೋಡಿ, ಈಗ ಪೊಲಿಟಿಕಲ್ ಇದ್ದಾಗ ಈ ಥರ ಪೊಲಿಟಿಕಲ್ ಸಿಚುವೇಶನ್ ಬಂದಾಗ ಹೇಗೆ ಕೊಡುಗೆಗಳು ಜಾಸ್ತಿ ಆಗ್ಬಿಡುತ್ತೆ ಅನ್ನೋದು. ಬಟ್ ಆದರೆ ಬರ್ತಾ 20ನೇ ಶತಮಾನಕ್ಕೆ ಬಂದರೆ ನಾವು ಇವ್ರದೇ ಒಂದು ಬೇರೆ ಆಳ್ವಿಕೆ ಇತ್ತು. ಹಳೆ ಮೈಸೂರೇ ಒಂದು ಬೇರೆ, ಅಂದರೆ ಮೈಸೂರು ರಾಜರ ಒಡೆಯರ ಆಳ್ವಿಕೆಯಲ್ಲಿತ್ತು. ಇದು ಕೂಡ ಒಳನುಡಿಗಳು ಬೇರೆ ಬೇರೆ ಆಗೋಕ್ಕೆ ಸಾಧ್ಯ ಆಗುತ್ತೆ. ಅದಲ್ಲದೆ ನಿಮಗೆ ಸಾಮಾಜಿಕ ಕಾರಣಗಳಿಂದನೂ ಆಗ್ಬೋದು. ಈಗ ಯಾವುದೋ ಒಬ್ಬ ವ್ಯಕ್ತಿ ಕೆಲವಷ್ಟೇ ಜನಗಳ ಜೊತೆ ಬೆರೀತಾ ಇದ್ದಾನೆ ಅಂದರೆ ಅವನ ಮಾತು ಕೂಡ ಅದೇ ಥರ ಇರುತ್ತೆ. ಅವ್ನು ಬೇರೆ ಜನಗಳ ಜೊತೆ ಬೆರೀಲಿಲ್ಲ ಅಂದರೆ ಅವನ ಮಾತು ಬೇರೆಯವ್ರ ರೀತಿ ಬರಲ್ಲ, ಮತ್ತು ಅದೇ ಒಂದು ಬೇರೆ ಒಂದು ಗುಣಗಳನ್ನು ಪಡ್ಕೊಳ್ತಾ ಹೋಗುತ್ತೆ. ಇದೇನು ಕನ್ನಡದಲ್ಲೇ ಇದೆ ಅಂತಲ್ಲ. ಈಗ ನೀವು ಆಂಧ್ರ ಪ್ರದೇಶಕ್ಕೆ ಹೋದ್ರು ಅಥವಾ ತಮಿಳ್ನಾಡಿಗೆ ಹೋದ್ರು ಇದೇ ಒಂದು ಬೇರೆ ಬೇರೆ ಒಳನುಡಿಗಳಿದೆ. ಮಧುರೈ ಒಳನುಡಿ ಚೆನ್ನೈಗಿಂತ ಬೇರೆ ಆಗಿದೆ, ಅಥವಾ ಚೆನ್ನೈ ಅಲ್ಲಿ ಮಾತಾಡೋಂತಹ ತಮಿಳು ಕೊಯಮತ್ತೂರು ತಮಿಳಿಗೆ ಬೇರೆ ಆಗಿದೆ. ಅಂದರೆ ವ್ಯತ್ಯಾಸಗಳು ಕಾಣ್ತಾ ಹೋಗುತ್ತೆ. ಅದೇ ರೀತಿ ನಿಮಗೆ ಆಂಧ್ರ ಪ್ರದೇಶಕ್ಕೂ ಹೇಳ್ಬೋದು. ಅದೇ ರೀತಿ ನೀವು ನಾರ್ತ್ ಇಂಡಿಯಾದಲ್ಲಿ ಹೋದರೆ ಬೇರೆ ಬೇರೆ ನುಡಿಗಳೇ ಇದೆ. ಈಗ ನಾರ್ತ್ ಇಂಡಿಯಾಗೆ ಹೋದರೆ ನಿಮಗೆ ಅವಧಿ ಇದೆ, ಬ್ರಜ್ ಭಾಷಾ ಇದೆ, ಹರಿಯಾಣವಿ ಇದೆ, ಮೈಥಿಲಿ ಇದೆ, ಆಮೇಲೆ ಭೋಜ್ಪುರಿ ಇದೆ. ಬರೀ ಎಷ್ಟೊಂದು ಜನ ಅನ್ಕೊಂಡ್ಬಿಟ್ಟಿದೆ ನಾರ್ತ್ ಇಂಡಿಯಾ ಅಂದರೆ ಹಿಂದಿ ಅಂತ. ಇಲ್ಲ, ಅಲ್ಲಿ ಎಷ್ಟೋ ಭಾಷೆಗಳಿದೆ. ಸೊ ಆ ಅಥವಾ ಒಳನುಡಿಗಳು ಅಥವಾ ನುಡಿಗಳು ಆಗೋದಕ್ಕೆ ಕಾರಣ ಇರುತ್ತೆ. ಅದು ರಾಜಕೀಯ ಕಾರಣ ಆಗ್ಬೋದು, ಭೌಗೋಳಿಕ ಕಾರಣ ಆಗ್ಬೋದು, ಸಾಮಾಜಿಕ ಕಾರಣ ಇರ್ಬೋದು. ಈ ಥರದ್ದು ಎಲ್ಲ ಒಂದು ಹೊಳೆ ಬಂದರೆ ಅಲ್ಲಿ ಎರಡು ನುಡಿ ಆಗ್ಬಿಡ್ಬೋದು, ಅಥವಾ ಒಂದು ಬೆಟ್ಟದ ಸಾಲುಗಳು ಬಂದರೆ ಈ ಪ್ರದೇಶಕ್ಕೂ ಆ ಪ್ರದೇಶಕ್ಕೂ ಸಂಪರ್ಕ ಇಲ್ದಿರೋದ್ರಿಂದ ಇವರೇ ಬೇರೆ ನುಡಿ ಆಗುತ್ತೆ, ಅವ್ರದ್ದೇ ಬೇರೆ ನುಡಿ ಆಗುತ್ತೆ. ಸೊ ಈ ರೀತಿಯಾಗಿ ನೀವು ಕೇಳಿರೋ ಪ್ರಶ್ನೆಗೆ ಇದೇ ಉತ್ತರ. ಭೌಗೋಳಿಕ ಕಾರಣ, ಸಾಮಾಜಿಕ ಕಾರಣ, ರಾಜಕೀಯ ಕಾರಣಗಳಿಂದ ಈ ಥರ ಆಗುತ್ತೆ. ಮೈಸೂರು ರಾಜ್ಯ ಆಗಿನ ಕಾಲಕ್ಕೆ ಎಷ್ಟು ಡೆವಲಪ್ಮೆಂಟ್ ಆಗಿತ್ತು, ಅದೇ ರೀತಿ ಉತ್ತರ ಕರ್ನಾಟಕ ರಾಜ್ಯಗಳು ಡೆವಲಪ್ಮೆಂಟ್ ಆಗಿರ್ಲಿಲ್ಲ. ಅದಕ್ಕೆ ಆಗಿನ ರಾಜರ ಕಾರಣನ ಅಥವಾ
ನಡೆದು ಬಂದ ರಾಜಕೀಯ ಕಾರಣ ಆಗಿರ್ಬೋದಾ ಏನು ಅಂತ ನಿಮ್ಮ ಅಲ್ಲಿ ಆಗ ಇದ್ದ ಆಡಳಿತ ವ್ಯವಸ್ಥೆನೇ ಕಾರಣ. ಯಾಕೆ ಅಂದರೆ ಅದಕ್ಕೇ ನಿಮಗೆ ಏಕೀಕರಣ ಮಾಡಬೇಕು ಅಂತ ಹುಟ್ಟಿದ್ದೇ ಉತ್ತರ ಕರ್ನಾಟಕದಲ್ಲಿ. ಯಾಕೆ ಅಂದರೆ ಆಗಿನ ಕಾಲದಲ್ಲಿದ್ದಂತಹ ಸ್ವಲ್ಪ, ಈಗ ಫಾರ್ ಎಕ್ಸಾಂಪಲ್ ಡೆಪ್ಯೂಟಿ ಚನ್ನಬಸಪ್ಪ ಅಂತ ಅವರು 1833ನೇ ಇಸ್ವಿಲಿ ಹುಟ್ಟಿರೋದವರು. ಅಂದರೆ ಅವರು ಸುಮಾರು ಇವ್ರಿಗಿಂತನೂ ತುಂಬ ಹಿಂದಿನವರು. ಯಾರೋ ನಮ್ಮ ಆಲೂರು ವೆಂಕಟರಾಯರಿಗಿಂತನೂ ತುಂಬ, ಅವ್ರ ಕಾಲದಿಂದನೇ ಅವ್ರಿಗೆ ಆ ಒಂದು ಅರಿವು ಮೂಡಿತ್ತು, ನಾವು ಬೇರೆಯವರ ಆಳ್ವಿಕೆಯಲ್ಲಿದ್ದೀವಿ, ಅಂದರೆ ಬ್ರಿಟಿಷರ ಆಳ್ವಿಕೆಯಲ್ಲಿ. ಮತ್ತು ಅಲ್ಲಿ ಅಂದರೆ ಬಾಂಬೆ ಪ್ರೆಸಿಡೆನ್ಸಿಯಲ್ಲಿ ಅವರ ಪ್ರಾಬಲ್ಯ ಇದೆ. ಈ ಕಡೆ ಬಂದರೆ ನೀವು ಕಲ್ಯಾಣ ಕರ್ನಾಟಕ ನಾವೇನು ಹೇಳ್ತೀವಿ, ಅದು ಹೈದರಾಬಾದ್ ನಿಜಾಮರ ಆಳ್ವಿಕೆಯಲ್ಲಿದೆ. ಅಲ್ಲಿ ಉರ್ದು ಅವರ ಪ್ರಾಬಲ್ಯ ಹೆಚ್ಚಾಗಿದೆ. ಸೊ ಹಾಗಾಗಿ ಕನ್ನಡಕ್ಕೆ ಸಿಗಬೇಕಾದ ಮಾನ್ಯತೆ ಸಿಗ್ತಾ ಇಲ್ಲ. ಕನ್ನಡಕ್ಕೆ ಸಿಗಬೇಕಾದ ಮಾನ್ಯತೆ ಅಥವಾ ಅದಕ್ಕೆ ಬೆಲೆ ಸಿಗ್ತಾ ಇಲ್ಲ ಅಂದರೆ ಕನ್ನಡಿಗರಿಗೂ ಸಿಗ್ತಾ ಇಲ್ಲ ಅಂತಲೇ ಅರ್ಥ. ಹಂಗಾಗಿ ಅವರು ನಿಮ್ಮ ಒಂದು ಅಭಿವೃದ್ಧಿಗೆ, ಏಳಿಗೆಗೆ ಅವರು ಕೆಲಸ ಮಾಡಲ್ಲ, ಸೈಡ್ ಲೈನ್ ಆಗುತ್ತೆ, ಇಗ್ನೋರ್ ಮಾಡ್ತಾರೆ. ಅದಕ್ಕೋಸ್ಕರನೇ ಕನ್ನಡ ಮಾತನಾಡುವವರು ಎಲ್ಲರೂ ಒಂದೇ ರಾಜ್ಯದ ಒಳಗಡೆ ಬರಬೇಕು ಅನ್ನೋದು ಶುರುವಾಗಿದ್ದೇ ಉತ್ತರ ಕರ್ನಾಟಕದಲ್ಲಿ, ಅದರಲ್ಲೂ ಧಾರವಾಡದಲ್ಲಿ. ಮತ್ತು ಆ ಒಂದು ಅಲ್ಲಿರೋ ಸ್ವಲ್ಪ ಓದಿಕೊಂಡು ಮುಂದೆ ಬಂದಿದ್ದ ಕೆಲವು ಜನರಲ್ಲಿ ಆ ಒಂದು ಭಾವನೆ ಮೂಡಿದ್ದೇ ಅದಕ್ಕೆ. ನಮ್ಮನ್ನು ಸೈಡ್ಲೈನ್ ಮಾಡಲಾಗಿದೆ, ನಮ್ಮನ್ನು ಕಡೆಗಣನೆ ಮಾಡಲಾಗಿದೆ ಅನ್ನುವ ಒಂದು ಬಂದಿದ್ದರಿಂದ. ಅದೇ ನಿಮಗೆ ಮೈಸೂರು ಭಾಗದಲ್ಲಿ ಕನ್ನಡದ ಅರಸನ ರಾಜನ ಅಂದರೆ ಒಡೆಯರವರ ಆಳ್ವಿಕೆನೇ ಇತ್ತು. ಅಲ್ಲಿ ಅವ್ರಿಗೆ ಆ ಭಾವನೆ ಇರಲಿಲ್ಲ. ನಮ್ಮ ರಾಜನೇ ಆಳ್ತಾ ಇದ್ದಾನೆ, ಅದ್ರ ಮೇಲೂ ಕೂಡ ಅವರು ತುಂಬ ಅಭಿವೃದ್ಧಿ ಕೆಲಸಗಳನ್ನ ತಗೊಂಡ್ರು. ಹಾಗೆ ಅಣೆಕಟ್ಟು ಕಟ್ಟೋದಿರ್ಬೋದು. ಇವತ್ತಿಗೂ ಕೂಡ ಎಷ್ಟೋ ಅಣೆಕಟ್ಟುಗಳು ಇವತ್ತು ನಿಮಗೆ ಮಾರಿಕಣಿವೆ ಅಲ್ಲಿಗೆ ಹೋದರೆ ಚಿತ್ರದುರ್ಗದ ಹತ್ರ ಅದನ್ನ ಕಟ್ಟಿದ್ದು ನಮ್ಮ ಒಡೆಯರವರ ಕಾಲದಲ್ಲಿ. ಅದು ಇವತ್ತು ನೋಡಿದ್ರೆ ನಿಮಗೆ ಎಷ್ಟು ಚೆನ್ನಾಗಿದೆ ಅಂತ ಇವತ್ತು ಹೇಳ್ತಾರೆ. ಸೊ ಆ ರೀತಿಯಾಗಿ ತುಂಬ ಕೆಲಸಗಳನ್ನು ಅವರೇ ಮಾಡಿಬಿಟ್ಟು ಹೋದರು. ಇವತ್ತು ನಿಮ್ಮ ಬೆಂಗಳೂರಿನ ಫಸ್ಟು ಇಡೀ ಏಷ್ಯಾದಲ್ಲೇ ಮೊದಲು ಬೀದಿ ದೀಪ ತಂದಿದ್ದೇ ಒಡೆಯರು, ಸ್ಟ್ರೀಟ್ ಲೈಟ್ ತಂದಿದ್ದು. ಆಮೇಲೆ ನಿಮಗೆ ಗೊತ್ತಿರೋಂಗೆ ಎಷ್ಟೊಂದು ಕಾರ್ಖಾನೆಗಳು ಎಲ್ಲನೂ ಮಾಡಿದ್ದು ಅವರು. ಯಾಕಂದರೆ ಇದು ನನ್ನ ರಾಜ್ಯ ಅಂತ ಅವ್ರಿಗೆ ಅನಿಸಿತ್ತು. ಈಗ ಆಳುವವನು ಇವರು ನನ್ನವರು, ಇದು ನನ್ನ ರಾಜ್ಯ ಅಂತ ಅನಿಸಿದ್ರೆ ಅವರು ಕೆಲಸ ಮಾಡ್ತಾರೆ. ಈಗ ನಿಮ್ಮ ಬಾಂಬೆ ಪ್ರೆಸಿಡೆನ್ಸಿಯಲ್ಲಿ ಅಲ್ಲಿ ಬ್ರಿಟಿಷರ ಆಳ್ವಿಕೆ ಇತ್ತು, ಮೇಲಾಗಿ ಮರಾಠಿಯವರ ಪ್ರಾಬಲ್ಯ ಇತ್ತು. ಅವ್ರು ಯಾಕೆ ಉತ್ತರ ಕರ್ನಾಟಕದ ಏಳಿಗೆಯ ಬಗ್ಗೆ ಯೋಚನೆ ಮಾಡ್ತಾರೆ? ಮಾಡಲ್ಲ. ಅದನ್ನೇ ಅವರು ಅರ್ಥಕೊಂಡಿದ್ದು. ಏಕೀಕರಣ ಯಾರು ಮುಂಚೂಣಿಯಲ್ಲಿದ್ದರಲ್ಲ ಅವ್ರಿಗೆ ಇದು ಅರಿವಾಗಿದ್ದೇ ಅದು. ಅದಕ್ಕೋಸ್ಕರ ಅವರು ಎಲ್ಲ ಒಂದೇ ನುಡಿಯಲ್ಲಿ ಎಲ್ಲರೂ ಬಂದರೆ ಅವಾಗ ಏಳಿಗೆ ಸಾಧ್ಯ ಅನ್ನೋದನ್ನ ಕಂಡುಕೊಂಡು ಅವರು ಏಕೀಕರಣದಕ್ಕೆ ಹೋರಾಟ ಮಾಡೋದು. ನಿಮಗೆ ನೆನಪಿರೋ ಕನ್ನಡ ರಾಜ್ಯ ಮನೆತನ ಮತ್ತು ಕನ್ನಡ ರಾಜ್ಯ ಸಾಮ್ರಾಜ್ಯಗಳು? ಅದೇ ಮೊದಲ ರಾಜ ಮನೆತನ ಕದಂಬ ಅಂತಾನೆ ಹೇಳ್ತಾರೆ. ಅದು ಕದಂಬ ಎನ್ನುವ ಮರದ ಹೆಸರಿನಿಂದ ಅದು ಆ ರಾಜವಂಶ ಹುಟ್ಟಿದ್ದು ಅಂತ. ಇದಲ್ಲದು ಬಟ್ ಇದ್ರ ಜೊತೆಗೇನೆ ಅಥವಾ ಇದರದ್ದು ಮುಂಚೆನೂ ಕೂಡ ನಮ್ಮ ಈ ಹಳೆ ಮೈಸೂರು ಭಾಗ ಅಥವಾ ಈ ಕೋಲಾರದ ಭಾಗಗಳಲ್ಲಿ ಬಾಣರು, ನೊಳಂಬರು, ಇವತ್ತಿಗೂ ಕೂಡ ಅವ್ರು ಕಟ್ಟಿರೋ ಗುಡಿಗಳು ಇನ್ನೂ ಇದೆ. ಅವರೆಲ್ಲ ಚೋಳರು ಅಥವಾ ಗಂಗರ ಕಾಲದಲ್ಲಿ ಅಥವಾ ಅವ್ರಿಗಿಂತನೂ ಮುಂಚೆನೇ ಅವರು, ಬಟ್ ಆದರೂ ಸಣ್ಣ ಸಣ್ಣ ರಾಜಮನೆತನೆಗಳು ಕದಂಬರ ಕಾಲದಲ್ಲಿ ಅಥವಾ ಕದಂಬರಿಗಿಂತನೂ ಮುಂಚೆನೇ ಕೂಡ ಇತ್ತು ಅಂತ ಹೇಳ್ತಾರೆ. ಅದಲ್ಲದೆ ಇನ್ನೂ ಕೂಡ ಈ ಕಾವೇರಿ ಮತ್ತು ಕಬಿನಿ ಈ ಎರಡು ಹೊಳೆಗಳ ನಡುವೆ ಒಂದು ಸಣ್ಣ ಒಂದು ರಾಜ್ಯ ಇತ್ತು, ಪುನ್ನಾಟ ಅಂತ ಹೇಳ್ತಾರೆ, ಪುನ್ನಾಡು ಅಥವಾ ಪುನ್ನಾಟ ಅಂತ. ಸೊ ಪುನ್ನಾಡರು ಅಥವಾ ಪುನ್ನಾಟರು, ಕದಂಬರು, ಆಮೇಲೆ ಕದಂಬರಾದ್ಮೇಲೆ ಚಾಲುಕ್ಯರು, ಇದ್ರ ಜೊತೆಗೇನೆ ನೊಳಂಬರು, ಬಾಣರು, ಆಮೇಲೆ ಗಂಗರು. ಆಫ್ಕೋರ್ಸ್ ಗಂಗರ ಆದಮೇಲೆ ನಿಮಗೆ ಅಥವಾ ಚಾಲುಕ್ಯರು ಆದಮೇಲೆ ರಾಷ್ಟ್ರಕೂಟರು, ಪುನಃ ಮತ್ತೆ ಕಲ್ಯಾಣಿ ಚಾಲುಕ್ಯರು, ಆಮೇಲೆ ಹೊಯ್ಸಳರು, ಆಮೇಲೆ ಹೊಯ್ಸಳರ ಜೊತೆಗೇನೆ ಸೇವಣರು, ಅವರು ಮಹಾರಾಷ್ಟ್ರವನ್ನು ಆಳ್ತಾರೆ. ಇದಲ್ಲದೆ ಶಿಲಾಹಾರರು, ಸಿಂಧರು, ಈ ಥರದ್ದು ಸುಮಾರು ಸಣ್ಣ ಸಣ್ಣ ಸಾಮಂತರಗಳು ಇವರೆಲ್ಲ ಬರ್ತಾರೆ. ಆಮೇಲೆ ಅಫ್ಕೋರ್ಸ್ ನಿಮಗೆ ಕರ್ನಾಟಕ ಸಾಮ್ರಾಜ್ಯ, ಅದೇ ವಿಜಯನಗರ ಸಾಮ್ರಾಜ್ಯ ಅಂತ ತಪ್ಪಾಗಿ ಏನು ಹೇಳ್ತಾರಲ್ಲ, ಅದು ಕರ್ನಾಟಕ ಸಾಮ್ರಾಜ್ಯ. ಆಮೇಲೆ ನಿಮಗೆ ಕೆಳದಿ ಮನೆತನದವರು, ಇದ್ರ ಜೊತೆಗೆ ನಿಮಗೆ ಈ ಕಡೆ ಕರಾವಳಿಯಲ್ಲಿ ಚೌಟರು, ಆಮೇಲೆ ಆಳುಪರು, ಆಮೇಲೆ ಚೆಂಗಾಳ್ವ ಮತ್ತು ಕೊಂಗಾಳ್ವರು ಅವರು ಮಲೆನಾಡಲ್ಲಿ ಬರ್ತಾರೆ.
ಈ ಥರದ ಸುಮಾರು ಸಣ್ಣ ಸಣ್ಣ ರಾಜಮನೆತನಗಳು. ಬಟ್ ಮೇಯ್ನಾಗಿ ನಾವು ಹೇಳೋದು ಕದಂಬರು, ಚಾಲುಕ್ಯರು, ರಾಷ್ಟ್ರಕೂಟರು, ಗಂಗರು, ಹೊಯ್ಸಳರು, ಸೇವಣರು ಮತ್ತು ಕರ್ನಾಟಕ ಸಾಮ್ರಾಜ್ಯ, ಕೆಳದಿ, ಇಷ್ಟನ್ನ ಮೇಯ್ನಾಗಿ ಹೇಳ್ತಾರೆ. ಬಟ್ ಇನ್ನು ಮಿಕ್ಕಿದ್ದು ಸಣ್ಣ ಸಣ್ಣದ ರಾಜವಂಶ ಮನೆತನಗಳು ಕೂಡ ಇತ್ತು. ಅದಲ್ಲದೆ ಅವ್ರದ್ದು ಕಟ್ಟಿರೋ ಗುಡಿಗಳು ಕೂಡ ಇನ್ನೂ ಇದೆ.